ಬಸ್ ನಿಲ್ದಾಣದಲ್ಲಿ ಕಾಯುತ್ತಿರುವಾಗ ಅವನು ಬಂದು ಲಿಫ್ಟ್ ಬೇಕಾ ಅಂತ ಕೇಳಿದ. ನನಗಂತೂ ಆಶ್ಚರ್ಯ. ಅವನ ಕಣ್ಣುಗಳಲ್ಲಿ ಏನೋ ಒಂದು ಸೆಳೆತವಿತ್ತು. ನಾನು ತಕ್ಷಣ ಹೌದು ಎಂದೆ. ನಂತರ ಏನಾಯಿತು? ನಮ್ಮಿಬ್ಬರ ನಡುವೆ ಹುಟ್ಟಿಕೊಂಡ ಪ್ರೀತಿಯ ಕತೆ ಇದು. ರಹಸ್ಯಗಳು, ತುಂಟಾಟಗಳು ಎಲ್ಲವೂ ಸೇರಿ ಒಂದು ಸುಂದರ ಅನುಭವ. ಬನ್ನಿ ಕೇಳೋಣ. ಬಿಸಿಲಿನ ಬೇಗೆಗೆ ಬಸ್ ನಿಲ್ದಾಣದಲ್ಲಿ ನಿಂತಿದ್ದೆ. ಸಮಯ ಮಾತ್ರ ಹೋಗುತ್ತಲೇ ಇತ್ತು. ಎಲ್ಲೋ ಒಂದು ಕಡೆ ಬೇಸರವಾಗುತ್ತಿತ್ತು. ಆಗ ಆತ ಬಂದ. ಕ್ಷಮಿಸಿ, ತಮಗೆ ಲಿಫ್ಟ್ ಬೇಕಾ? ಅವನ ಧ್ವನಿಯಲ್ಲಿ ಸೌಜನ್ಯವಿತ್ತು. ನೋಡಲು ಆಕರ್ಷಕವಾಗಿದ್ದ ಏನೋ ಒಂದು ಕಾಂತಿಯ ಶಕ್ತಿ ಅವನಲ್ಲಿತ್ತು. ಖಂಡಿತ, ತುಂಬಾ ಉಪಕಾರವಾಗುತ್ತದೆ, ನಾನು ನಗುತ್ತಾ ಹೇಳಿದೆ. ಅವನ ಕಾರು ಹತ್ತಿದೆ. ಕಾರಿನ ಒಳಗೆ ಹಿತವಾದ ತಂಪಾದ ಗಾಳಿ ಬೀಸುತ್ತಿತ್ತು. ನನ್ನ ಹೆಸರು ವಿನಯ್, ಅವನು ಪರಿಚಯಿಸಿಕೊಂಡ. ನಾನು ರಶ್ಮಿ, ನಾನು ಕೂಡ ನನ್ನ ಹೆಸರನ್ನು ಹೇಳಿದೆ. ಮಾತು ಶುರುವಾಯಿತು. ಹರಟೆ ಹೊಡೆಯುತ್ತಾ ನಾವಿಬ್ಬರೂ ಹತ್ತಿರವಾದೆವು. ಅವನ ಹಾಸ್ಯ ಪ್ರಜ್ಞೆ ನನಗೆ ಬಹಳ ಇಷ್ಟವಾಯಿತು. ನಮ್ಮಿಬ್ಬರ ಅಭಿರುಚಿಗಳು ಒಂದೇ ಆಗಿದ್ದವು. ನೀವು ಏನು ಕೆಲಸ ಮಾಡುತ್ತೀರಿ? ವಿನಯ್ ಕೇಳಿದ. ನಾನು ಶಿಕ್ಷಕಿ. ಮಕ್ಕಳಿಗೆ ಪಾಠ ಹೇಳುವುದು ನನ್ನ ಆಸಕ್ತಿ, ನಾನು ಹೇಳಿದೆ. ಓಹ್, ಅದ್ಭುತ. ನಾನು ಕೂಡ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ, ವಿನಯ್ ಉತ್ತರಿಸಿದ. ದಾರಿ ಉದ್ದಕ್ಕೂ ಮಾತು ನಿಲ್ಲಲೇ ಇಲ್ಲ. ಅವನು ಹೇಳುತ್ತಿದ್ದ ಕತೆಗಳು, ಅವನ ನಗು ಎಲ್ಲವೂ ನನ್ನ ಮನಸ್ಸನ್ನು ಸೆಳೆಯುತ್ತಿದ್ದವು. ಇದೇ ನನ್ನ ಮನೆ, ನಾನು ಹೇಳಿದೆ. ಕಾರು ನಿಂತಿತು. ತುಂಬಾ ಧನ್ಯವಾದಗಳು ವಿನಯ್. ನೀವು ನನ್ನ ಬಹಳಷ್ಟು ಸಹಾಯ ಮಾಡಿದಿರಿ, ನಾನು ಕೃತಜ್ಞತೆಯಿಂದ ಹೇಳಿದೆ. ಅದಕ್ಕೇನು ರಶ್ಮಿ. ಬೇಕಾದರೆ ಮತ್ತೆ ಸಿಗೋಣ, ವಿನಯ್ ನಗುತ್ತಾ ಹೇಳಿದ. ನಾನು ಮನೆಗೆ ಹೋದೆ. ಆದರೆ ನನ್ನ ಮನಸ್ಸು ಮಾತ್ರ ವಿನಯ್ ಸುತ್ತಲೇ ಸುತ್ತುತ್ತಿತ್ತು. ಅವನ ಮಾತುಗಳು, ಅವನ ಕಣ್ಣುಗಳು ನನ್ನನ್ನು ಕಾಡುತ್ತಿದ್ದವು. ಮರುದಿನ ವಿನಯ್ನಿಂದ ಕರೆ ಬಂತು. ರಶ್ಮಿ, ನೀವು ಫ್ರೀ ಇದ್ದೀರಾ? ಕಾಫಿ ಕುಡಿಯೋಣ ಬನ್ನಿ, ಅವನು ಕೇಳಿದ. ನನಗೆ ಬಹಳ ಖುಷಿಯಾಯಿತು. ತಕ್ಷಣ ಒಪ್ಪಿಕೊಂಡೆ. ನಾವು ಒಂದು ಹೋಟೆಲ್ಗೆ ಹೋದೆವು. ಅಲ್ಲಿ ಬಹಳ ಹೊತ್ತು ಮಾತನಾಡಿದೆವು. ನನಗೆ ನಿಮ್ಮ ಜೊತೆ ಮಾತಾಡಲು ಬಹಳ ಇಷ್ಟವಾಗುತ್ತದೆ, ವಿನಯ್ ಹೇಳಿದ. ನಾನು ನಾಚಿ ನೀರಾದೆ. ನನಗೂ ಕೂಡ, ನಾನು ಮೆಲ್ಲಗೆ ಹೇಳಿದೆ. ಆ ದಿನದಿಂದ ನಮ್ಮ ಭೇಟಿಗಳು ಹೆಚ್ಚಾದವು. ನಾವು ಒಳ್ಳೆಯ ಸ್ನೇಹಿತರಾದೆವು. ಆದರೆ ನಮ್ಮಿಬ್ಬರ ನಡುವೆ ಏನೋ ಒಂದು ವಿಶೇಷವಾದ ಬಂಧವಿತ್ತು. ಪ್ರೀತಿ ಇತ್ತು. ಒಂದು ದಿನ ವಿನಯ್ ನನ್ನ ಕೈ ಹಿಡಿದ. ನನ್ನ ಕಣ್ಣುಗಳನ್ನು ನೋಡಿದ. ರಶ್ಮಿ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಅವನು ಹೇಳಿದ. ನನಗೆ ಏನು ಹೇಳಬೇಕೆಂದು ತೋಚಲಿಲ್ಲ. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ನನಗೂ ನಿಮ್ಮ ಮೇಲೆ ಪ್ರೀತಿ ಇದೆ, ನಾನು ಹೇಳಿದೆ. ನಮ್ಮಿಬ್ಬರ ಪ್ರೀತಿ ಶುರುವಾಯಿತು. ರಹಸ್ಯವಾಗಿ, ನಿಧಾನವಾಗಿ, ಯಾರಿಗೂ ತಿಳಿಯದಂತೆ. ನಾವು ಕದ್ದು ಮುಚ್ಚಿ ಭೇಟಿಯಾಗುತ್ತಿದ್ದೆವು. ದೂರದ ಊರುಗಳಿಗೆ ಹೋಗುತ್ತಿದ್ದೆವು. ನಮ್ಮ ಪ್ರೀತಿ ದಿನೇ ದಿನೇ ಹೆಚ್ಚಾಗುತ್ತಾ ಹೋಯಿತು. ಆದರೆ ನಮ್ಮ ಪ್ರೀತಿಗೆ ಒಂದು ದೊಡ್ಡ ಅಡ್ಡಿಯಿತ್ತು. ವಿನಯ್ ಈಗಾಗಲೇ ಮದುವೆಯಾಗಿದ್ದ. ಅವನಿಗೆ ಹೆಂಡತಿ ಮತ್ತು ಮಕ್ಕಳಿದ್ದರು. ನಾನು ಏನು ಮಾಡಬೇಕು ಎಂದು ತಿಳಿಯದೆ ಕಂಗಾಲಾಗಿದ್ದೆ. ನನ್ನ ಪ್ರೀತಿಯನ್ನು ಬಿಟ್ಟುಕೊಡಲು ನನಗೆ ಸಾಧ್ಯವಾಗುತ್ತಿರಲಿಲ್ಲ. ಆದರೆ ವಿನಯ್ನನ್ನು ಬೇರೆಯವರನ್ನಾಗಿ ಮಾಡಲು ನನಗಿಷ್ಟವಿರಲಿಲ್ಲ. ನಾನು ವಿನಯ್ ಜೊತೆ ಈ ವಿಷಯದ ಬಗ್ಗೆ ಮಾತನಾಡಿದೆ. ನಾವು ಹೀಗೆ ರಹಸ್ಯವಾಗಿ ಪ್ರೀತಿಸುವುದು ಸರಿ ಅಲ್ಲ, ನಾವು ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು, ನಾನು ಹೇಳಿದೆ. ವಿನಯ್ ಬಹಳ ಹೊತ್ತು ಯೋಚಿಸಿದ. ನನಗೆ ಸ್ವಲ್ಪ ಸಮಯ ಕೊಡು ರಶ್ಮಿ. ನಾನು ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೇನೆ, ಅವನು ಹೇಳಿದ. ನಾನು ಕಾಯುತ್ತಾ ಇದ್ದೆ. ಪ್ರತಿದಿನ ನರಕಯಾತನೆ ಅನುಭವಿಸುತ್ತಾ ಇದ್ದೆ. ನನ್ನ ಪ್ರೀತಿ ಗೆಲ್ಲುತ್ತದೆಯೋ ಅಥವಾ ಸೋಲುತ್ತದೆಯೋ ಎಂದು ನನಗೆ ತಿಳಿದಿರಲಿಲ್ಲ. ದಿನಗಳು ಉರುಳಿದವು. ರಶ್ಮಿ ಕಾತರದಿಂದ ವಿನಯ್ ನಿರ್ಧಾರಕ್ಕಾಗಿ ಕಾಯುತ್ತಿದ್ದಳು. ಪ್ರತಿದಿನ ಅವಳಿಗೆ ಯುಗಗಳಂತೆ ಭಾಸವಾಗುತ್ತಿತ್ತು. ಅವಳ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಮೂಡುತ್ತಿದ್ದವು. ವಿನಯ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾನೋ ಆ ನಿರ್ಧಾರ ಅವಳ ಭವಿಷ್ಯವನ್ನು ನಿರ್ಧರಿಸಲಿದೆ. ಒಂದು ಸಂಜೆ ವಿನಯ್ ರಶ್ಮಿಯನ್ನು ಭೇಟಿಯಾದ. ಅವನ ಮುಖ ಗಂಭೀರವಾಗಿತ್ತು. ರಶ್ಮಿ ಹೆದರಿಕೆಯಿಂದ ಅವನನ್ನೇ ನೋಡುತ್ತಿದ್ದಳು. ರಶ್ಮಿ, ನಾನು ಒಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ, ವಿನಯ್ ಹೇಳಿದ. ರಶ್ಮಿ ಉಸಿರು ಬಿಗಿ ಹಿಡಿದುಕೊಂಡಳು. ಏನು ನಿರ್ಧಾರ? ಅವಳು ಕೇಳಿದಳು. ನಾನು ನನ್ನ ಹೆಂಡತಿಗೆ ಎಲ್ಲವನ್ನೂ ಹೇಳಿದ್ದೇನೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಿದ್ದೇನೆ, ವಿನಯ್ ಹೇಳಿದ. ರಶ್ಮಿಗೆ ಆಶ್ಚರ್ಯವಾಯಿತು. ಏನು?
ನಿಜವಾಗಿಯೂ ಹೇಳಿದಿರಾ? ಅವಳು ನಂಬಲು ಸಾಧ್ಯವಾಗದೆ ಕೇಳಿದಳು. ಹೌದು. ನಾನು ಸತ್ಯವನ್ನು ಹೇಳುವುದು ಸರಿ ಎಂದು ನಿರ್ಧರಿಸಿದೆ. ನನ್ನ ಹೆಂಡತಿಗೆ ನೋವಾಗುತ್ತದೆ ಎಂದು ನನಗೆ ಗೊತ್ತು. ಆದರೆ ನಾನು ಸುಳ್ಳು ಹೇಳಿ ಬದುಕಲು ಸಾಧ್ಯವಿಲ್ಲ, ವಿನಯ್ ಉತ್ತರಿಸಿದ. ನಿಮ್ಮ ಹೆಂಡತಿ ಏನು ಹೇಳಿದರು? ರಶ್ಮಿ ಕೇಳಿದಳು. ಅವಳು ತುಂಬಾ ದುಃಖಿತಳಾದಳು. ಕೋಪಗೊಂಡಳು. ಆದರೆ ಕೊನೆಗೆ ನನ್ನ ನಿರ್ಧಾರವನ್ನು ಅರ್ಥಮಾಡಿಕೊಂಡಳು, ವಿನಯ್ ಹೇಳಿದ. ಮತ್ತು ಮಕ್ಕಳು? ರಶ್ಮಿ ಕೇಳಿದಳು. ಮಕ್ಕಳಿಗೆ ಇನ್ನೂ ಸತ್ಯ ತಿಳಿದಿಲ್ಲ, ಅವರಿಗೆ ನಿಧಾನವಾಗಿ ಹೇಳುತ್ತೇನೆ, ವಿನಯ್ ಹೇಳಿದ. ರಶ್ಮಿ ಸಮಾಧಾನದಿಂದ ನಿಟ್ಟುಸಿರು ಬಿಟ್ಟಳು. ನೀವು ಬಹಳ ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದೀರಿ. ನಿಮಗೆ ಧನ್ಯವಾದಗಳು, ಅವಳು ಹೇಳಿದಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ರಶ್ಮಿ. ನಿನ್ನನ್ನು ಬಿಟ್ಟು ನಾನು ಬದುಕಲು ಸಾಧ್ಯವಿಲ್ಲ, ವಿನಯ್ ಹೇಳಿದ. ಅಂದಿನಿಂದ ವಿನಯ್ ಮತ್ತು ರಶ್ಮಿ ಜೊತೆಯಾಗಿ ಬದುಕಲು ನಿರ್ಧರಿಸಿದರು. ಅದು ಸುಲಭವಾಗಿರಲಿಲ್ಲ. ಸಮಾಜ ಅವರನ್ನು ಟೀಕಿಸಿತು. ಜನರು ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರು. ಆದರೆ ವಿನಯ್ ಮತ್ತು ರಶ್ಮಿ ತಮ್ಮ ಪ್ರೀತಿಯನ್ನು ಬಿಟ್ಟುಕೊಡಲಿಲ್ಲ. ಅವರು ಪರಸ್ಪರ ಬೆಂಬಲಿಸಿದರು. ಒಬ್ಬರಿಗೊಬ್ಬರು ಶಕ್ತಿಯಾದರು. ಕಾಲಾನಂತರದಲ್ಲಿ ಜನರು ಅವರ ಪ್ರೀತಿಯನ್ನು ಅರ್ಥಮಾಡಿಕೊಂಡರು. ಅವರನ್ನು ಒಪ್ಪಿಕೊಂಡರು. ವಿನಯ್ ಮತ್ತು ರಶ್ಮಿ ಸಂತೋಷದಿಂದ ಜೀವನ ನಡೆಸಿದರು. ಅವರ ಪ್ರೀತಿ ಒಂದು ಉದಾಹರಣೆಯಾಯಿತು. ನಿಜವಾದ ಪ್ರೀತಿಗೆ ಯಾವುದೇ ಅಡೆತಡೆಗಳಿಲ್ಲ ಎಂದು ಅವರು ತೋರಿಸಿಕೊಟ್ಟರು. ಪ್ರೀತಿ ಎಲ್ಲವನ್ನೂ ಗೆಲ್ಲುತ್ತದೆ ಎಂದು ಅವರು ಸಾಬೀತುಪಡಿಸಿದರು. ರಶ್ಮಿ ಮತ್ತು ವಿನಯ್ ಕತೆ ಒಂದು ಅದ್ಭುತ ಪ್ರೇಮಕತೆ. ಕತೆಯ ಅಂತ್ಯ ಹೀಗೆ: ಬಸ್ ನಿಲ್ದಾಣದಲ್ಲಿ ಶುರುವಾದ ಒಂದು ಸಣ್ಣ ಭೇಟಿ ಒಂದು ಸುಂದರವಾದ ಪ್ರೇಮಕತೆಗೆ ತಿರುಗಿತು. ಈ ಕತೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಮತ್ತೊಂದು ಕತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.